ಸೇರುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ. ಸವಿನೆನವೊಂದೇ ಶಾಶ್ವತ, ಸವಿನೆನವೊಂದೇ ಶಾಶ್ವತ. ಕಲ್ಯಾಣ ಕರ್ನಾಟಕ ಭಾಗದ ಧೀಮಂತ ನಾಯಕರು, ಅತ್ಯಂತ ಧರ್ಮನಿಷ್ಠರು ಆದಂಥ ಮಾಜಿ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಶ್ರೀ ಭೀಮಣ್ಣ ಖಂಡ್ರೆ ಅವರು ನಿನ್ನೆ ರಾತ್ರಿ 10:30 ಸಮಯದಲ್ಲಿ 10:47 ಸಮಯದಲ್ಲಿ ಅವರು ಶಿವೈಕ್ಯರಾದರು ಅನ್ನುವಂಥ ವಿಚಾರವನ್ನು ಕೇಳಿ ಇಡೀ ನಾಡಿನ ಜನತೆಗೆ ಅತ್ಯಂತ ದುಃಖವನ್ನು ಉಂಟು ಮಾಡುತ್ತೆ. ಶ್ರೀ ಭೀಮಣ್ಣ ಖಂಡ್ರೆಯವರು ಹುಟ್ಟು ಹೋರಾಟಗಾರರಾಗಿ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಹಳಷ್ಟು ಹೋರಾಟ ಮಾಡಿದಂಥ ಜೀವ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಧರ್ಮವನ್ನು, ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಸಂದರ್ಭದಲ್ಲಿ ಅವರು ನಿಷ್ಠೂರವಾದಿಗಳಾಗಿ ಕಾರ್ಯ ಮಾಡಿದಂಥ ದಿನಗಳನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನೇರ ಮತ್ತು ನಿಷ್ಠುರ ನುಡಿಗೆ ಹೆಸರಾದಂಥ ಅವರು ಯಾವಾಗಲೂ ಧರ್ಮ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ನಡೆದು ಈ ನಾಡಿನ ಜನರ ಕಣ್ಮಣಿಗಳಾಗಿ ಕೆಲಸವನ್ನು ಮಾಡಿದರು. ಬಹುಶಃ ಅವರು ಶಾಸಕರಾಗಿ, ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವರಾಗಿ ಮಾಡಿದಂಥ ಕೆಲಸ ಕಾರ್ಯಗಳು ಈ ನಾಡಿನ ಜನರ ಎಲ್ಲರ ಮನಸ್ಸಿನಲ್ಲಿ ಸದಾ ಹಸಿರಾಗಿವೆ. ರಾಜಕೀಯ ಜೀವನದಿಂದ ನಿವೃತ್ತಿಯಾದ ನಂತರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಹಾಸಭೆಗೆ ಒಂದು ಹೊಸ ಸ್ವರೂಪವನ್ನು ತಂದುಕೊಡುವಂಥ ಕಾರ್ಯ, ವೀರಶೈವ ಧರ್ಮದ ಎಲ್ಲ ಒಳಪಂಗಡಗಳನ್ನು ಒಂದೆಡೆ ಬೆಸೆಯುವಂಥ ಬಹುದೊಡ್ಡ ಕಾರ್ಯಕ್ಕೆ ಅವರು ಕೈ ಹಾಕಿದರು. ಆ ಸಂದರ್ಭದಲ್ಲಿ ಬಾಳೆಹೊನ್ನೂರು ಧರ್ಮಪೀಠದಲ್ಲಿ ನಡೆದಂಥ ಗುರುವಿರಕ್ತರ ಸಮಾವೇಶವಾಗಿರ್ಬೋದು, ಕೂಡಲ ಸಂಗಮ ಕ್ಷೇತ್ರದಲ್ಲಿ ನಡೆದಂಥ ಮತ್ತೊಂದು ಸುತ್ತಿನ ಗುರುವಿರಕ್ತರ ಮಹಾಸಭೆಯನ್ನು ಸಂಯೋಜನೆ ಮಾಡಿ ಸಮಾಜದ ಸಾಮರಸ್ಯಕ್ಕೆ, ಐಕ್ಯತೆಗೆ ಶ್ರಮಿಸಿದಂಥ ದಿನಗಳನ್ನು ಮರೆಯುವಂತಿಲ್ಲ. ಬಸವ ಕಲ್ಯಾಣ ನಗರದಲ್ಲಿ ಶ್ರೀ ಬಸವೇಶ್ವರ ಪುತ್ಥಳಿ ಅನಾವರಣ ಮಾಡುವಂಥ ಸಂದರ್ಭದಲ್ಲಿ ರಂಭಾಪುರಿ ಜಗದ್ಗುಳವರನ್ನು ಬರಮಾಡಿಕೊಂಡು ಆ ಪ್ರತಿಷ್ಠಾಪನೆ ಕಾರ್ಯವನ್ನು ನೆರವೇರಿಸಿದಂಥ ಧೀಮಂತ ನಾಯಕರು. ಬಹುಶಃ ಶರಣ ಸಾಹಿತ್ಯಕ್ಕೆ ಅಪಚಾರವಾದಂಥ ಸಂದರ್ಭದಲ್ಲಿ, ಮಹಾಸಭೆಯಿಂದ ಕರೆಯನ್ನು ಕೊಡುವಂಥ ಸಂದರ್ಭದಲ್ಲಿ ರಂಭಾಪುರಿ ಜಗದ್ಗುಳವರ ಸಾನ್ನಿಧ್ಯದಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡು 3 ದಿನಗಳ ಒಳಗಾಗಿ ಆ ಅಶ್ಲೀಲ ಸಾಹಿತ್ಯವನ್ನು ಸರ್ಕಾರ ಹಿಂಬಡೆಯದೇ ಇದ್ದರೆ ಬಹುದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಪ್ರೇರೇಪಣೆಯನ್ನು ಅವರು ನೀಡಿದರು. ಬಹುಶಃ ರಂಭಾಪುರಿ ಜಗದ್ಗುಳವರ ಜೊತೆಗೆ ಅತ್ಯಂತ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಂಥ ಭೀಮಣ್ಣ ಖಂಡ್ರೆಯವರು 102 ವರ್ಷಗಳನ್ನು ಪೂರ್ಣಗೊಳಿಸಿ 103ನೇ ವರ್ಷದಲ್ಲಿ ಪಾದಾರ್ಪಣೆಯನ್ನು ಮಾಡಿದಂಥ ಒಂದು ಮಹಾನ್ ನಾಯಕರು. ಅವರು ಒಬ್ಬ ವ್ಯಕ್ತಿಯಲ್ಲ, ಸಮಾಜದ ಒಂದು ಬಹುದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಮೊನ್ನೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಜಗದ್ಗುಳವರು ಭೀಮಣ್ಣ ಖಂಡ್ರೆಯವರ ನಿವಾಸಕ್ಕೆ ಆಗಮಿಸಿ ಅವರ ಸ್ಥಿತಿಗತಿಗಳನ್ನು ನೋಡಿ ಅಂದಿನ ದಿನವೇ ಮಸ್ತಕಕ್ಕೆ
ಭಸ್ಮಧಾರಣೆಯನ್ನು ಮಾಡಿ ಕಿವಿಯಲ್ಲಿ ಶಿವಪಂಚಾಕ್ಷರಿ ಮಂತ್ರವನ್ನು ಬೋಧಿಸಿ ಮಂಗಲಾಕ್ಷತೆಯನ್ನು ಹಾಕಿ ಒಂದು ಅವರಿಗೆ ಕೊನೆಯ ಒಂದು ಶುಭ ಸಂದೇಶವನ್ನು ಅನುಗ್ರಹಿಸಿದ್ವಿ. ಯೋಗ ಯೋಗ ಅನ್ನುವಂತೆ ಬಹುಶಃ ಹುಲ್ಸೂರು ತಾಲೂಕಿನ ಗೊರಟಾ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಒಂದು ಪೂಜಾ ಕಾರ್ಯದಲ್ಲಿ ನಾವು ಪಾಲ್ಗೊಂಡಿದ್ವಿ. ನಿನ್ನೆ ಮಾನ್ಯ ಅರಣ್ಯ ಸಚಿವರಾದಂಥ ಭೀಮಣ್ಣ ಖಂಡ್ರೆಯವರ ಸುಪುತ್ರರಾದಂಥ ಶ್ರೀ ಈಶ್ವರ ಖಂಡ್ರೆಯವರು ಶಿವೈಕ್ಯರಾದಂಥ ವಿಷಯವನ್ನು ಕೇಳಿ ಭಾಳ ಮನಸ್ಸಿಗೆ ಖೇದ ಅನ್ನಿಸ್ತು. ಅದಕ್ಕೆ ಇವತ್ತು ಮತ್ತೊಮ್ಮೆ ಅವರ ಪಾರ್ಥಿವ ಶರೀರವನ್ನು ಕಂಡು ನೋಡಿ ಒಂದು ಸಾಂತ್ವನದ ಸಂದೇಶವನ್ನು ಕೊಡಬೇಕನ್ನುವಂಥ ಸದುದ್ದೇಶದಿಂದ ಇವತ್ತು ಇಲ್ಲಿಗೆ ನಾವು ಬಂದಿದ್ದೇವೆ. ಈ ನಾಡಿನ ಅಪಾರ ಅಭಿಮಾನಿಗಳು ಕೂಡ ಸಾಗಿ ಬರುವಂಥವರಾಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಅನೇಕ ಸಚಿವರು, ಶಾಸಕರು, ಸಂಸದರು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅವರು ನಡೆಸಿದಂಥ ತುಂಬು ಜೀವನ ಒಂದು ಆಶಾ ಕಿರಣ. ಅವರು ಹಾಕಿದಂಥ ಹೆದ್ದಾರಿಯಲ್ಲಿ ಸಮಾಜದ ಬಗ್ಗೆನೇ ಇರಲಿ, ನಾಡು ನುಡಿಗಳ ಬಗ್ಗೆನೇ ಆಗಲಿ, ಆ ದಾರಿಯಲ್ಲಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಿದ್ದಾದ್ರೆ ನಿಜವಾಗಲೂ ಅವರಿಗೆ ನಾವು ಸಲ್ಲಿಸುವಂಥ ನಿಜವಾದಂಥ ಶ್ರದ್ಧಾಂಜಲಿ ಆಗ್ತಾ ಇದೆ ಅನ್ನುವಂಥ ಭಾವನೆ ನಮ್ಮದಾಗಿದೆ. ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಅವರ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಿದ್ದಾಗಿದೆ. ಅದರ ಜೊತೆಗೆ ಸರ್ಕಾರದ ಒಂದು ಮರ್ಯಾದೆಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಸಚಿವರ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಅವರಿಗೆ ಸಮರ್ಪಣೆ ಮಾಡಿರುವಂಥದ್ದು ಅವರು ಶ್ರಮಿಸಿದಂಥ ಒಂದು ಮಹತ್ ಕಾರ್ಯಕ್ಕೆ ನಾವೆಲ್ಲ ಕೊಡುವಂಥ ಒಂದು ಕೃತಜ್ಞತೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಗಲಿದಂಥ ಅವರ ಪವಿತ್ರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿಯನ್ನು ಅನುಗ್ರಹಿಸಲಿ. ಅವರ ಅಗಲಿಕೆಯಿಂದ ಉಂಟಾದಂಥ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಅವರ ಕುಟುಂಬ ವರ್ಗದವರಿಗೆ, ಈ ನಾಡಿನ ಸಮಸ್ತ ಜನತೆಗೆ ಭಗವಂತ ಅನುಗ್ರಹಿಸಲಿ ಅಂತೇಳಿ ಸಂದರ್ಭದಲ್ಲಿ ಒಂದು ಸಾಂತ್ವನ ಶ್ರದ್ಧಾಂಜಲಿ ಒಂದು ನುಡಿಯನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇವೆ. ಶಿವಂಭಯ. ರಂಭಾಪುರಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರಿಗೆ ಭಕ್ತಿಯ ನಮನಗಳು. ದಯವಿಟ್ಟು ವೇದಿಕೆ ಕುಟುಂಬದವ್ರು ಮಾತ್ರ ಇರಲಿ. ಈಗ ಸನ್ನಿಧಿಯವರು